ಅಧ್ಯಾಯ 4. ಮಹಿಳೆಯರ ಸಾಮಾಜಿಕ ಸಂದರ್ಭ ಮತ್ತು ಕನ್ನಡ ಲೇಖಕಿಯರ ಕಥಾ ಸಾಹಿತ್ಯ. ಮಹಿಳಾ ಅಭಿವ್ಯಕ್ತಿಗೆ ಇರುವ ಬಿಕ್ಕಟ್ಟುಗಳು. ಮಹಿಳೆಯ ಕಥನ ಕಲೆಯ ಇತಿಹಾಸ ಬಲು ಪ್ರಾಚೀನವಾದುದು. ತಾವು ಕಂಡುಂಡ, ಕಲ್ಪಿಸಿದ, ಕನವರಿಸಿದ ಲೋಕಗ್ರಹಿಕೆಯನ್ನು ವೈವಿಧ್ಯಮಯವಾಗಿ ಅಭಿವ್ಯಕ್ತಿಸಿದ ಅಡುಗೂಲಜ್ಜಿಯವರ ಕಥೆಗಳು ಅದೆಂದಿನಿಂದ ಪ್ರಾರಂಭವಾದುವೋ ಏನೋ. ಆದರೂ ಲಿಖಿತ ಪರಂಪರೆಯ ಹಲವು ದೃಗ್ಗೋಚರ ಸಾಮರ್ಥ್ಯಗಳು ಮೌಖಿಕ ಪರಂಪರೆಯನ್ನು ಹಿನ್ನೆಲೆಗೆ ಸರಿಸಿದವು. ಅಜ್ಜಿಯರೇನೋ ಕತೆ ಹೇಳುವುದನ್ನು ನಿಲ್ಲಿಸಲಿಲ್ಲ. ಆದರೆ ಈ ಸಂಗತಿ ನಮ್ಮ ಚರಿತ್ರೆಯ ದಾಖಲೆಗಳಲ್ಲಿ ಬಾರದೆ ಹೊರಗೇ ಉಳಿದು ಹೋದದ್ದು ಮಾತ್ರ ಲಿಪಿಯ ರಾಜಕಾರಣದಿಂದಾಗಿ. ಬರಹವು ತನ್ನ ಪ್ರವೇಶದೊಂದಿಗೆ ಸಮಾಜ ವ್ಯವಸ್ಥೆಯ ರಾಜಕಾರಣದಲ್ಲಿ ಒಂದು ಪ್ರಬಲ ಅಸ್ತ್ರವಾಗಿಯೂ ರೂಪು ತಳೆಯಿತು. ಸಹಜವಾಗಿಯೇ ಈ ಸಮಾಜದ ಪ್ರಬಲರು ಈ ನವೀನ ಅಸ್ತ್ರವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಅಷ್ಟೇ ಅಲ್ಲದೆ ಯಾವ ಕಾರಣಕ್ಕೂ ಅದು ಇತರ ದುರ್ಬಲ ಸಮುದಾಯಗಳಿಗೆ ದಕ್ಕಬಾರದೆಂಬಂತೆ ಎಚ್ಚರವನ್ನೂ ವಹಿಸಿದರು. ಲಿಂಗತ್ವ ತಾರತಮ್ಯದ ವ್ಯವಸ್ಥೆಯಲ್ಲಿ ಎಲ್ಲರಿಗಿಂತಲೂ ಮಹಿಳೆಯೇ ದುರ್ಬಲರು. ಮೌಖಿಕ ಪರಂಪರೆಯ ಹಿನ್ನಡೆಯೊಂದಿಗೆ ಮಹಿಳೆಯ ಕಥನ ಕಲೆಗೆ ದೊಡ್ಡ ಪೆಟ್ಟು ಬಿದ್ದಿತು. ಅಭಿವ್ಯಕ್ತಿಯ ಹೊಸ ಸಾಧನವಾದ ಬರಹ ದುರ್ಬಲ ಸಮುದಾಯದವಳಾದ ಅವಳಿಗೆ ಎಟುಕಲಾರದೆ ಹೋದದ್ದರಿಂದ ಅವಳ ಅಭಿವ್ಯಕ್ತಿಗೆ ಯಾವ ದಾರಿಯೂ ಕಾಣದಂತೆ ಆಯಿತು. ಈ ಮಧ್ಯದ ಅವಧಿಯಲ್ಲಿ ಅವಳ ಕಥನ ಕಲೆಯು ಸಾಕಷ್ಟು ನಲುಗಿರಬಹುದು. ಸಮಾಜದ ರಾಜಕಾರಣದ ಈ ಆಟದಲ್ಲಿ ತನ್ನ ಸಹಜ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡ ಮಹಿಳೆಯು ಪುನಃ ತನ್ನ ಆ ಸಾಮರ್ಥ್ಯವನ್ನು ಗಳಿಸಿಕೊಂಡ ಕಾಲ ಹಂತದ ಕತೆ ಲೇಖಕಿಯರ ಕಥಾಸಾಹಿತ್ಯ ಚರಿತ್ರೆಯಲ್ಲಿ ಹರಿದು ಬಂದಿದೆ. ಸಾಮಾಜಿಕವಾಗಿ ತನ್ನ ಅಸ್ಮಿತೆಯನ್ನು ಗುರುತಿಸಿಕೊಂಡು ಸಬಲಲಾಗುತ್ತಿರುವ ಮಹಿಳೆಯ ಕಥೆಯೊಂದಿಗೆ ಅವಳ ಅಭಿವ್ಯಕ್ತಿ ಸಾಮರ್ಥ್ಯದ ಕಥೆಯು ತಳುಕು ಹಾಕಿಕೊಂಡಿದೆ. ಇಂದಿನ ಜಾಗೃತ ಮಹಿಳೆಯು ಸಮಾಜ ವ್ಯವಸ್ಥೆಯ ಕಠಿಣ ನಿಯಂತ್ರಣದಿಂದ ಹೊರಬರುವ ಸಾಧ್ಯತೆಗಳನ್ನು ಒಂದೊಂದಾಗಿ ಶೋಧಿಸತೊಡಗಿದ್ದಾಳೆ. ಬರಹ ತನ್ನ ಅಭಿವ್ಯಕ್ತಿಗೆ ಒಂದು ಸಮರ್ಥ ಸಾಧನವೂ ಹೌದು. ಈ ಸಮಾಜ ವ್ಯವಸ್ಥೆಯ ರಾಜಕಾರಣದಲ್ಲಿ ಬಳಸಬಹುದಾದ ಒಂದು ಪ್ರಬಲ ಅಸ್ತ್ರವೂ ಹೌದು ಎಂಬ ತಿಳುವಳಿಕೆ ಅವಳಿಗೆ ಈಗ ಬರತೊಡಗಿದೆ. ಆದರೂ ಬರಹದ ಎಲ್ಲ ಸಾಧ್ಯತೆಗಳನ್ನೂ ಬಳಸಲು ಅವಳು ಸಮರ್ಥಳಾಗಿದ್ದಾಳೆಯೇ ಎಂದರೆ ಹೌದು ಎಂದು ಖಚಿತವಾಗಿ ಹೇಳಲಾಗದು. ಅದರ ಶೋಧದಲ್ಲಿ ಅವಳು ಇನ್ನೂ ಬಲು ದೂರ ಸಾಗಬೇಕಿದೆ. ಆ ಮಾತೇನೇ ಇರಲಿ, ತನ್ನ ಅಭಿಜಾತ ಸಾಮರ್ಥ್ಯವೋ ಎಂಬಂತೆ ಇದ್ದ ಕಥನ ಕಲೆಯ ಅಭಿವ್ಯಕ್ತಿಯನ್ನು ಅವಳು ಬರಹದ ಈ ಹೊಸ ಮಾಧ್ಯಮದಲ್ಲಿಯೂ ಪುನಃ ಸಾಧಿಸತೊಡಗಿದ್ದಾಳೆ. ಕನ್ನಡದ ಮಹಿಳಾ ಸಾಹಿತ್ಯವನ್ನು ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮುಂತಾಗಿ ಬರಹ ಕಾಲದ ಮುಂಚಿನಿಂದಲೂ ಗುರುತಿಸಬಹುದು. ಆದರೆ ಮಹಿಳೆಯರು ಬರಹದ ಮೂಲಕ ಅಭಿವ್ಯಕ್ತಿಸಲು ತೊಡಗಿದ್ದಕ್ಕೆ ದೀರ್ಘವಾದ ಚರಿತ್ರೆಯೇನೂ ಇಲ್ಲ. ಹೆಚ್ಚೆಂದರೆ 8-9 ದಶಕಗಳ ಚರಿತ್ರೆ ಮಾತ್ರವೇ ಇರುವುದು. ಮತ್ತು ಇದನ್ನು ಸ್ತ್ರೀವಾದದ ಪೂರ್ವದ ಹಾಗೂ ನಂತರದ ಅವಧಿಗಳೆಂದು ಗುರುತಿಸುವುದು ಸಾಧ್ಯ. ಈ ಹಿನ್ನೆಲೆಯಲ್ಲಿಯೇ ಕನ್ನಡ ಲೇಖಕಿಯರ ಕಥಾಸಾಹಿತ್ಯದ ಗುಣಲಕ್ಷಣಗಳನ್ನು ಗ್ರಹಿಸಲು ಅವುಗಳ ಮೌಲ್ಯಮಾಪನ ಮಾಡಲು ಯತ್ನಿಸಬೇಕಾಗುತ್ತದೆ. ಅಂದರೆ ಪ್ರಧಾನ ಧಾರೆಯ ಸಾಹಿತ್ಯ ವಿಮರ್ಶೆಯ ಸಿದ್ಧ ಮಾದರಿ ಮಾನದಂಡಗಳನ್ನು ಯಥಾವತ್ತಾಗಿ ಪ್ರಯೋಗಿಸುವುದು ತಪ್ಪಾಗುತ್ತದೆ. ಒಟ್ಟು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ
ಮಹಿಳಾ ಸಾಹಿತ್ಯವನ್ನು ಪ್ರತ್ಯೇಕವಾಗಿ ಪರಿಶೀಲಿಸಬೇಕಾದ ಈ ಅಗತ್ಯವನ್ನು ರಿಯಾಯಿತಿಯ ಕೋರಿಕೆ ಎಂದು ಪರಿಗಣಿಸುವುದು ನ್ಯಾಯವಾಗಲಾರದು. ತನ್ನ ಅಭಿವ್ಯಕ್ತಿಗಾಗಿ ಬಳಸುತ್ತಿರುವ ಸಾಧನವನ್ನು ತನ್ನ ಅಗತ್ಯಕ್ಕೆ ಅನುಗುಣವಾಗಿ ನಮ್ಯವಾಗಿಸುವ ಪ್ರಯೋಗಶೀಲ ಹಂತದಲ್ಲಿ ಮಹಿಳೆ ಇದ್ದಾಳೆ. ಸಾಹಿತ್ಯದ ಇತರ ಪ್ರಕಾರಗಳಿಗಿಂತಲೂ ಅವಳಿಗೆ ಕಥಾಪ್ರಕಾರವೇ ಹೆಚ್ಚು ಆಪ್ತವಾಗಿ ಒದಗುವಂತೆ ತೋರುವುದು ಸಹಜವೇ. ಸುಮಾರು 60ರ ದಶಕದಲ್ಲಿ ಮಹಿಳೆಯರು ಹೆಚ್ಚಾಗಿ ಬರೆದದ್ದು ಕಥೆ ಕಾದಂಬರಿಗಳನ್ನೇ. ಆದರೆ ಈ ಪ್ರಕಾರವನ್ನು ಬಳಸುವಲ್ಲಿ ಲಿಖಿತ ಪರಂಪರೆಯು ಅವಳೆದುರು ಒಂದು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಲಿಖಿತ ಪರಂಪರೆಯಲ್ಲಿ ಕರ್ತೃತ್ವ ನಿಗದಿಗೊಳ್ಳುವ ಕ್ರಿಯೆಯು ಪ್ರಧಾನ ಲಕ್ಷಣವಾಗುತ್ತದೆ. ಅಂದರೆ ಕಥೆಯನ್ನು ಹೇಳಿದವರು ಯಾರು ಎಂಬುದು ತಿಳಿಯುವ ಲಕ್ಷಣ. ಈ ಕ್ರಮವು ಮಹಿಳಾ ಅಭಿವ್ಯಕ್ತಿಗೆ ಸವಾಲನ್ನು ಹಾಕುತ್ತದೆ. ಮಹಿಳೆಯು ದಿನ ಕಳೆಯಬೇಕಾದ ನಮ್ಮ ಸಾಮಾಜಿಕ ಸಂದರ್ಭಗಳು ತನ್ನನ್ನು ತಾನು ನಿರಾಳವಾಗಿ ಅಭಿವ್ಯಕ್ತಿಸಿಕೊಳ್ಳುವ ಧೈರ್ಯವನ್ನು ಅವಳಿಗೆ ಕೊಡುವುದಿಲ್ಲ. ಮೌಖಿಕ ಪರಂಪರೆಯಲ್ಲಿ ಅವಳು ತನ್ನನ್ನು ಮರೆಯಾಗಿಸಿಕೊಳ್ಳುವುದು ಸಾಧ್ಯವಿತ್ತು. ಹೀಗಾಗಿ ಅವಳು ತನ್ನ ಅನಿಸಿಕೆಗಳನ್ನು ಹಿಂಜರಿಕೆ ಇಲ್ಲದೆ, ಭಯವಿಲ್ಲದೆ ನಿರಾಳವಾಗಿ ಹೇಳಿಕೊಳ್ಳುವುದು ಸಾಧ್ಯವಾಗುತ್ತಿತ್ತು. ಒಂದು ನಿರ್ದಿಷ್ಟ ಸಮಾಜದ ಎಲ್ಲ ಮಹಿಳೆಯರ ಬಿಕ್ಕಟ್ಟುಗಳು ಆ ಸಾಮಾಜಿಕತೆಯ ಮೂಲದವೇ ಆಗಿರುತ್ತವೆ. ವ್ಯಕ್ತಿ ವಿವರಗಳಲ್ಲಿ ಅಷ್ಟಿಷ್ಟು ವ್ಯತ್ಯಾಸಗಳು ಇರಬಹುದು ಅಷ್ಟೇ. ಅಂದರೆ ಮೌಖಿಕ ಪರಂಪರೆಯ ಅವಳ ಕಥೆಗಳು ಆ ಸಮುದಾಯದ ಕಥೆಗಳೇ ಆಗಿರುತ್ತವೆ. ಅವಳ ಕತೆ ಮಾತ್ರ ಎಂದೇನೂ ಆಗುವುದಿಲ್ಲ. ಆದರೆ ನಮ್ಮ ಆಧುನಿಕ ಚಿಂತನಾಕ್ರಮವು ಬರುತ್ತಾ ವ್ಯಕ್ತಿ ಕೇಂದ್ರಿತವೇ ಆಗುತ್ತಿದೆ. ಈಗ ಕತೆ ಹೇಳುವುದೆಂದರೆ ಅವರಿವರ ಕತೆಗಳಾಗಿರದೆ ಆತ್ಮ ಕಥಾನಕಗಳೇ ಆಗಬೇಕಿದೆ. ಕಥಾ ಸಾಹಿತ್ಯವು ಒಗ್ಗೂಡಿಸಿಕೊಳ್ಳುತ್ತಿರುವ ಈ ಆತ್ಮ ಕಥಾನಕದ ಬಗೆಯು ಮಹಿಳೆಗೆ ಹಲವು ಮುಜುಗರ ಹಾಗೂ ಹಿಂಜರಿಕೆಗಳನ್ನು ತರುವ ಗುಣದ್ದಾಗಿದೆ. ನಮ್ಮ ಲೇಖಕಿಯರು ಈ ತೊಡಕಿನಿಂದ ಪಾರಾಗಲು ತಮ್ಮ ಸಹಜ ಅಭಿವ್ಯಕ್ತಿ ಸಾಮರ್ಥ್ಯವಾದ ಕಥಾಪ್ರಕಾರವನ್ನೇ ಬಿಟ್ಟುಕೊಟ್ಟು ಹೆಚ್ಚು ಹೆಚ್ಚು ಕವನಗಳನ್ನು ಬರೆಯಲು ತೊಡಗಿದ್ದೂ ಇದೆ. ಆದರೆ ಪರೋಕ್ಷವಾಗಿ ಅವರು ಅಲ್ಲಿಯೂ ಕಥೆಗಳನ್ನೇ ಹೇಳಿದ್ದು. ಸಾಹಿತ್ಯದ ಪ್ರಧಾನ ವಾಹಿನಿಯಲ್ಲಿ ಮಹಿಳೆಯರ ಕವನಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಡಿಮೆಯೇ. ಈ ಪ್ರಕಾರದಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡುವಲ್ಲಿ ಮಹಿಳೆಯರು ಕಷ್ಟಪಡುವಂತೆ ತೋರುತ್ತದೆ. ಮತ್ತೆ ಇತ್ತೀಚೆಗೆ ನಮ್ಮ ಲೇಖಕಿಯರು ಹೆಚ್ಚಾಗಿ ಕಥಾ ಪ್ರಕಾರವನ್ನೇ ಆಯ್ದುಕೊಳ್ಳುತ್ತಿದ್ದಾರೆ. ಈ ಪ್ರಕಾರವನ್ನು ಆಪ್ತವಾಗಿ ನಿರ್ವಹಿಸುವುದು ಅವರಿಗೆ ಸಾಧ್ಯವಾಗುತ್ತಿದೆ. ನಿಡುದಾರಿಯ ಅವರ ಪ್ರಯತ್ನಗಳು ಇಂದು ಆತ್ಮವಿಶ್ವಾಸವನ್ನು ಮೂಡಿಸಿವೆ. ನಮ್ಮ ಪ್ರಧಾನ ವಾಹಿನಿಯ ಸಾಹಿತ್ಯದಲ್ಲಿ ಎರಡನೆಯ ದರ್ಜೆಯದೆಂದು ಸರಿಸಲು ಸಾಧ್ಯವಿಲ್ಲದ ಗಂಭೀರ ಸಾಧನೆಗಳನ್ನು ಮಹಿಳೆಯರು ಮಾಡುತ್ತಿದ್ದಾರೆ. ಮಹಿಳೆಯರ ಕಥಾ ಸಾಹಿತ್ಯ ಚರಿತ್ರೆಯಲ್ಲಿ ನಡೆಯುತ್ತಾ ಬಂದ ಈ ಪ್ರಯೋಗಗಳ ಸ್ವರೂಪವನ್ನು ಗ್ರಹಿಸುವುದು ಒಂದು ಉಪಯುಕ್ತ ಅಧ್ಯಯನವಾಗಬಲ್ಲುದು. ಏಕೆಂದರೆ ಈ ಪ್ರಯೋಗಗಳು ಪರಿಶುದ್ಧ ಸಾಹಿತ್ಯ ಸ್ವರೂಪದವು ಎಂದೆನಿಸುವುದೇ ಇಲ್ಲ. ಈ ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯ ಹಲವು ಸಂಗತಿಗಳು ಈ ಮಹಿಳಾ ಪ್ರಯೋಗಗಳನ್ನು ನಿಯಂತ್ರಿಸಿವೆ. ಅವಳು ತನ್ನ ಬರಹವನ್ನಷ್ಟೇ ಕೇಂದ್ರವಾಗಿಸಿ ಚಿಂತಿಸಿದರೆ ಆಗುವುದಿಲ್ಲ. ತನ್ನ ಸಾಮಾಜಿಕ ಸಂದರ್ಭದಲ್ಲಿ ಆ ಬರಹಕ್ಕೆ ಬರುವ ಪ್ರತಿಕ್ರಿಯೆಗಳ ಬಗೆಗೂ ಯೋಚಿಸಬೇಕಾಗುತ್ತದೆ. ಈ ಪ್ರತಿಕ್ರಿಯೆಗಳು ಎಷ್ಟೋ ವೇಳೆ ಅವಳ ಸಾವು ಬದುಕಿನ ಪ್ರಶ್ನೆಯೇ ಆಗುವುದೂ ಇದೆ. ಮಹಿಳೆಗೆ ಮೌಖಿಕ ಪರಂಪರೆಯಲ್ಲಿದ್ದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ನಿರಾಳತೆಯ ಸಾಧ್ಯತೆಗಳು ಲಿಖಿತ ಪರಂಪರೆಯಲ್ಲಿ ಕಳೆದು ಹೋಗಿವೆ ಎಂಬುದು ಸಮಸ್ಯೆಯ ಒಂದು ಮುಖ ಅಷ್ಟೇ. ಅವಳು ಏನೇ ಮಾಡುತ್ತಿದ್ದರೂ ತನ್ನ ಬಗೆಗಿನ ಸಾಮಾಜಿಕ ನಿರೀಕ್ಷೆ ಹಾಗೂ ಬದ್ಧತೆಗಳನ್ನು ಮರೆಯುವಂತಿಲ್ಲ. ಈ ಕೆಲಸವನ್ನು ಸುಮ್ಮನೆ ನಿರ್ವಹಿಸಿದರೆ ಸಾಲದು. ಮತ್ತೆ ಮತ್ತೆ ತನ್ನ ನಿಷ್ಠೆಯನ್ನು ಸಾಬೀತುಪಡಿಸುತ್ತಾ ಅದನ್ನು ಘೋಷಿಸುತ್ತಲೇ ಇರಬೇಕು.
ಇದು ಅವಳ ಅಭಿವ್ಯಕ್ತಿಗೆ ದೊಡ್ಡ ತಡೆಗೋಡೆಯೇ ಆಗಿ ನಿಲ್ಲುತ್ತದೆ. ಅವಳ ಸಾಮಾಜಿಕ ಬದುಕಿನ ಈ ಇಕ್ಕಟ್ಟುಗಳಲ್ಲಿ ಅವಳ ಅಭಿವ್ಯಕ್ತಿ ಸಾಮರ್ಥ್ಯವು ನಲುಗಿ ಹೋಗಿದ್ದೇ ಹೆಚ್ಚು. ಇಂತಹ ಆತಂಕ ತಲ್ಲಣಗಳ ನಡುವೆಯೇ ಮಹಿಳೆಯು ತನ್ನ ಅಭಿವ್ಯಕ್ತಿಯ ದಾರಿಗಳನ್ನು ರೂಪಿಸಿಕೊಳ್ಳಲು ತೊಡಗಿದ್ದು. ಪ್ರತಿಯೊಂದು ಹೆಜ್ಜೆಗೂ ಪ್ರಧಾನ ಸಾಹಿತ್ಯ ಚರ್ಚೆಗಳು ನಿರಂತರವಾಗಿ ಮುಂದಿಡುತ್ತಲೇ ಬಂದ ಹಲವು ಸವಾಲುಗಳನ್ನು ಎದುರಿಸುತ್ತಲೇ ಅವಳು ಮುನ್ನಡೆದಿರುವುದು. ಕನ್ನಡ ಲೇಖಕಿಯರ ಕಥಾಸಾಹಿತ್ಯವು ಆಕಾರ ತಳೆದು ಬಂದ ದಾರಿಯುದ್ದಕ್ಕೂ ಈ ಪ್ರಶ್ನೆ ತಳುಕು ಹಾಕಿಕೊಂಡೇ ಬಂದಿದೆ. ನಮ್ಮ ಲೇಖಕಿಯರ ಕಥಾಸಾಹಿತ್ಯಕ್ಕೆ ಹೆಚ್ಚೆಂದರೆ 8-9 ದಶಕಗಳ ಚರಿತ್ರೆಯನ್ನಷ್ಟೇ ಗುರುತಿಸಬಹುದು. 1908ರ ವೇಳೆಗೆ ಶಾಂತಾಬಾಯಿ ನೀಲಗಾರ ಎಂಬಾಕೆ ಬರೆದ ಸದ್ಗುಣಿ ಕೃಷ್ಣಾಬಾಯಿ ಉತ್ತಮ ಗೃಹಿಣಿ ಎಂಬ ಕಾದಂಬರಿ ದೊರೆಯುತ್ತದೆ. ಆದರೂ ಅಲ್ಲಿಂದಾಚೆನ 5 ವರ್ಷಗಳಲ್ಲಿ ಮಹಿಳಾ ಸಾಹಿತ್ಯದ ಪ್ರಸ್ತಾಪ ಕಾಣುವುದಿಲ್ಲ. 1913ರಲ್ಲಿ ನಂಜನಗೂಡಿನ ತಿರುಮಲಾಂಬ ಅವರು ಕಥೆ ಕಾದಂಬರಿಗಳನ್ನು ಬರೆದು ಪ್ರಕಟಿಸಲು ಆರಂಭಿಸಿದರು. ಇದರೊಂದಿಗೆ ಕನ್ನಡ ಮಹಿಳಾ ಸಾಹಿತ್ಯದ ಸ್ಪಷ್ಟ ಆರಂಭವಾಗುತ್ತದೆ ಎನ್ನಬಹುದು. ಕನ್ನಡದ ಪ್ರಧಾನ ಸಾಹಿತ್ಯ ಚರಿತ್ರೆ ಮತ್ತು ವಿಮರ್ಶೆಗಳು ಇದನ್ನೊಂದು ಗಮನಾರ್ಹ ವಿಷಯವೆಂದು ಪರಿಗಣಿಸಲಿಲ್ಲ. ಮಾಸ್ತಿಯವರಂತಹ ಹಿರಿಯರೂ ಕೂಡ ತಿರುಮಲಾಂಬ ಅವರ ಸಾಧನೆಯನ್ನು ಗುಮಾನಿಯಿಂದಲೇ ನೋಡಿದ್ದರು. ಅವರೇ ಮುಂದೆ ಮಹಿಳೆಯರ ಬರಹಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟರೆಂಬುದು ಬೇರೆ ಮಾತು. 1937ರಲ್ಲಿ ಮೊದಲ ಬಾರಿಗೆ ಮಹಿಳೆಯರ ಕಥೆಗಳ ಸಂಗ್ರಹ ರಂಗವಲ್ಲಿ ಪ್ರಕಟವಾಯಿತು. ಅದಕ್ಕೆ ಬರೆದಿರುವ ಮುನ್ನುಡಿಯಲ್ಲಿ ಮಾಸ್ತಿಯವರು ಹೆಣ್ಣಿನ ದೃಷ್ಟಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ನಮ್ಮ ಸ್ತ್ರೀ ಲೇಖಕರು ಕೈಗೊಳ್ಳಬೇಕಾದ ಕೆಲಸವಾಗಿದೆ. ಈ ಕಾರಣದಿಂದ ನಾನು ನಮ್ಮ ಸೋದರಿಯರು ಬರೆದಿರುವ ಈ ಕಥೆಗಳಿಗೆ ಸಾಹಿತ್ಯದಲ್ಲಿ ಬಹುಮುಖ್ಯವಾದ ಒಂದು ಸ್ಥಾನವನ್ನು ಕೊಡುತ್ತೇನೆ. ಸ್ತ್ರೀಯರ ಬಾಳನ್ನು ಕುರಿತು ಸಮಾಜವು ಇಂದು ಉತ್ತರ ಕೊಡಬೇಕಾಗಿರುವ 100 ಪ್ರಶ್ನೆಗಳನ್ನು ಸುಲಭವಾಗಿ ಪ್ರತಿಪಾದಿಸಬಹುದು. ಹೆಣ್ಣಿನ ಬಾಳನ್ನು ಕುರಿತು ಹೆಣ್ಣಿನ ಅನುಭವದಿಂದ ಹೇಳಬಹುದಾದ ಅಭಿಪ್ರಾಯವಿರುತ್ತದೆ. ಇದನ್ನು ಹೆಣ್ಣಲ್ಲದೆ ಗಂಡು ಕೊಡುವಂತಿಲ್ಲ, ಅದಕ್ಕೆ ಅವನಿಗೆ ಅಧಿಕಾರವೂ ಇಲ್ಲ ಎಂದು ಹೇಳುತ್ತಾರೆ. ಇದೇನೇ ಇರಲಿ, ಸ್ವತಃ ತಿರುಮಲಾಂಬ ಅವರ ಆತ್ಮವಿಶ್ವಾಸದಲ್ಲಿ ಕೊರತೆಯೇನೂ ಇರಲಿಲ್ಲ. ಅವರು ಇಂಥ ಹಲವಾರು ಗುಮಾನಿಗಳನ್ನು ಸ್ಪಷ್ಟವಾಗಿ ಉತ್ತರಿಸಿದರು. ಕತೆ ಕಾದಂಬರಿಗಳೇ ಅಲ್ಲದೆ ಹಲವಾರು ವಿಷಯಗಳನ್ನು ಕುರಿತ ವಿಮರ್ಶೆ ಹಾಗೂ ವೈಚಾರಿಕ ಲೇಖನಗಳನ್ನೂ ಬರೆದರು. ಹಿತೈಷಿಣಿ ಪತ್ರಿಕೆಯನ್ನು ನಡೆಸಿದರು. ಇಷ್ಟೆಲ್ಲ ಆದರೂ ಮಹಿಳೆಯರನ್ನು ಕುರಿತ ಅವರ ಗ್ರಹಿಕೆ ಹಾಗೂ ಚಿಂತನೆಗಳಲ್ಲಿ ವ್ಯಕ್ತವಾದ ಮಹಿಳಾ ಸಂವೇದನೆಗಳನ್ನು ಸಂದೇಹಗಳೊಂದಿಗೆ ಗುರುತಿಸುವ ಸಂದರ್ಭವಿದೆ. ಇದೇಕೆ ಹೀಗೆ? ತಿರುಮಲಾಂಬ ಅವರು ಸ್ವತಃ ವಿಧವಾ ಸಮಸ್ಯೆಯಂತಹ ಹಲವು ತೀವ್ರ ಮಹಿಳಾ ಪ್ರಶ್ನೆಗಳನ್ನು ಎದುರಿಸಿದ ಅನುಭವ ಇದ್ದವರಾದರೂ ಆ ಪ್ರಶ್ನೆಗಳನ್ನು ಪುರುಷ ಚಿಂತನೆಗಿಂತ ಭಿನ್ನವಾಗಿ ಉತ್ತರಿಸಲಿಲ್ಲಬೇಕೆ ಎಂದು ಕೇಳುವುದು ಸುಲಭ. ಆದರೆ ಅಂದಿನ ಕಾಲಕ್ಕೆ ಒಬ್ಬ ಮಹಿಳೆಯಾಗಿ, ಅದು ಒಬ್ಬ ವಿಧವೆಯಾಗಿ, ಆಕೆ ಭಿನ್ನವಾಗಿ ಯೋಚಿಸುವುದು ಸಾಧ್ಯವಿತ್ತೇ ಎಂದು ಕೇಳಿಕೊಳ್ಳಬೇಕಾಗುತ್ತದೆ. ಮಹಿಳೆಯು ತನ್ನ ದಿನನಿತ್ಯದ ಅಗತ್ಯದಲ್ಲೂ ಸಾಮಾಜಿಕ ಸಂದರ್ಭವನ್ನು ಪರಿಗಣಿಸಿಯೇ ಮಾತನಾಡಬೇಕಾಗುತ್ತದೆ. ಇನ್ನು ತನ್ನ ಭಿನ್ನ ಅಭಿಪ್ರಾಯವನ್ನು ಬರಹದಲ್ಲಿ ದಾಖಲಿಸಲು ಸಾಧ್ಯವೇ? ಲೇಖಕಿಯರು ಮಹಿಳಾ ಸಮಸ್ಯೆಯನ್ನೇ ಕುರಿತು ಚಿಂತಿಸುವುದು ನಿಜ. ಆದರೂ ಅವರ ಈ ಚಿಂತನೆಯು ಮಹಿಳಾ ಸಂವೇದನೆಯನ್ನು ಒಳಗೊಂಡು ಅಭಿವ್ಯಕ್ತಗೊಳ್ಳುವುದು ಕಷ್ಟ. ಇದು ಇಂದಿಗೂ ಬಗೆಹರಿಯದೇ ಇರುವ ಸಮಸ್ಯೆಯೇ ಆಗಿದೆ. ಇದನ್ನೇ ಹಿಡಿದು ಪ್ರಧಾನ ಧಾರೆಯ ಸಾಹಿತ್ಯ ಚಿಂತಕರು ಮಹಿಳಾ ಸಂವೇದನೆಯ ಅಸ್ತಿತ್ವದ ಬಗೆಗೆ ಸಂದೇಹಗೊಳ್ಳುವುದು ಕೂಡ ಅಂದಿನಿಂದ ಇಂದಿನವರೆಗೂ ನಡೆದೇ ಇದೆ. 1993ರಷ್ಟು ಈಚೆಗೆ ಪ್ರಕಟವಾದ ತುಳಸಿ ವೇಣುಗೋಪಾಲ ಅವರ ಮುಂಜಾವಿಗೆ ಕಾದವಳು ಕಥಾಸಂಗ್ರಹಕ್ಕೆ ಮುನ್ನುಡಿ ಬರೆಯುತ್ತಾ ಯಶವಂತ ಚಿತ್ತಾಲರು, ಸ್ತ್ರೀಗೆ
ಅವಳದೇ ಆದ ಅನುಭವ ಲೋಕವಿದೆ. ಅವಳಿಗೆ ವಿಶಿಷ್ಟವಾದ ಪ್ರತ್ಯೇಕವಾದ ಸಂವೇದನೆ ಇಲ್ಲ ಎಂದಿದ್ದಾರೆ.